ಅಳತೈತಿ ಜೀವಾಲಿ ನಗುತ್ತೈತಿ ದೈವಾಲಿ ಅಳತೈತಿ ಜೀವಾಲಿ ವಿಧಿಯಾಟ ಕಂಡೋರ್ಯಾರ ಮಾನವ ಹೋ ವಿಧಿಯಾಟ ಕಂಡೋರ್ಯಾರ ಮಾನವ ನಗುತ್ತೈತಿ ದೈವ ಅಲ್ಲಿ ಅಳತೈತಿ ಜೀವಾಲಿ ನಗುತ್ತೈತಿ ದೈವ ಅಲ್ಲಿ ಅಳತೈತಿ ಜೀವಾಲಿ ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ ಆ ನಿನ್ನ ಹೆಂಡತಿ ಇದೀಗ ತಾನೇ ಬಂದಂತೆ ಕಾಣುತ್ತಿದೆ. ಮಗು ಚೆನ್ನಾಗಿದೆಯೋ? ಓಹೋ, ಮಗು ಬಹಳ ಸುಂದರವಾಗಿದೆ. ಹೌದು, ನಿನ್ನ ಹೆಂಡತಿ ಗೌರಮ್ಮ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ನನ್ನ ಹೆಂಡತಿ ಈ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಯ್ತೋ ಏನಾಯ್ತು ಅವಳಿಗೆ? ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಹೆರಿಗೆಯ ನೋವು ತಾಳಲಾರ್ದೆ ಸತ್ತು ಏನು ಹೇಳ್ತಾ ಇದ್ದೀಯ ನೀನು? ಕಲ್ಪನೆಯಲ್ಲಿ ಕಾಣದಿರುವಂತಹ ದುರಂತವನ್ನೇ ನುಡಿಯುತ್ತಿರುವೆ ನೀನು. ತವರು ಮನೆಗೆ ಹೋಗಿ ಬರ್ತೀನಂತ ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದಳೇನೋ, ಬರಿದು ಮಾಡಿ ಕಳಿಸಿದಳೆ. ಇಲ್ಲ ಮಿತ್ರ, ಇಂದು ನಿನ್ನ ಹೆಂಡತಿ ಸತ್ತಿಲ್ವೋ? ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳವ, ತಂಗಿ ಆ ಭಗವಂತ ಈ ನಿನ್ನ ಬಾಳಿನಲ್ಲಿ ಎಂಥ ದುರಂತವನ್ನು ಸೃಷ್ಟಿ ಮಾಡಿದನಲ್ಲೋ, ಎಂಥ ದುರಂತವನ್ನೇ ಸೃಷ್ಟಿ ಮಾಡಿದ. ನಿಜ ಧನ್ಯರ, ನಿಜ. ಆ ಸೃಷ್ಟಿಕರ್ತನ ಶರೀರದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯ್ತು ಧನ್ಯರ, ನುಚ್ಚು ನೂರಾಯ್ತು. ಬಡತನದ ಬೇಗದು ಎಲ್ಲಿ ಬಾಳ್ವೆ ಎಷ್ಟೇ ಭಾರವಾಗಿದ್ರು ಭಯ ಪಡದೆ ಬದುಕುತ್ತಿದ್ದೆ. ಬದುಕಬೇಕೆಂಬ ಬಂಡೆಯನ್ನ ನಾವಿಬ್ಬರು ಗಂಡ ಹೆಂಡರು ಜೋಡಿ ಎತ್ತುಗಳಾಗಿ ಚೆಕ್ಕುತ್ತಿದ್ದೆವು. ಆದ್ರೆ ಇಂದು ನನ್ನ ಬದುಕಿನ ಬಂಡೆ ಒಂದು ಚಕ್ರ ಕಳಿಸಿ ಹೋಯ್ತಿದ್ದೇನೆ. ಯಾರ ನನ್ನ ಬದುಕು ಬರುಡಾಯಿತು. ನನ್ನ ಹೆಂಡತಿ ನೀಡಿ ಹೋದ ನಿನ್ನ ಮುದ್ದಾದ ಮಗಳು ತಾಯಿಲ್ಲದ ತಪ್ಪಲಿ ಆದ್ರೆ ಈ ಪಾಪಿ ಮಗು ಹುಟ್ಟದ ಇದ್ರ ನನ್ನ ಬಂಗಾರದಂತ ಹೆಂಡತಿ ಖಂಡಿತ ಸಾಯ್ತಾ ಇರ್ಲಿಲ್ಲ ಧನ್ಯಾರ, ಖಂಡಿತ ಸಾಯ್ತಾ ಇರ್ಲಿಲ್ಲ. ಇಲ್ಲ ಇಲ್ಲ, ಈ ನಿನ್ನ ಕಲ್ಪನೆ ತಪ್ಪಾಗಿದೆ ನೋಡು. ಯಾರ ಜನ್ಮಕ್ಕೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೂ ಯಾರ ಜನ್ಮವೂ ಕೂಡ ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯ್ತಾರೆ. ಹುಟ್ಟಿ ಸಾಯುವರ ಮಧ್ಯೆ ಸಂಬಂಧ ಕಟ್ಟಲು ತಾನ್ಯಾರು? ನೀನ್ ಯಾರೋ? ನೀನ್ ಯಾರು? ಅವರವರ ಭೋಗ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಭೂಮಿಯ ಮೇಲೆ ಹುಟ್ಟಿ ಬಂದಿರುವರು. ಬರೀ ಹುಚ್ಚುತನದ ಭ್ರಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ ರುದ್ರ. ಅಂದ್ರೆ ಏನ್ರಿ ನೀ ಹೇಳುವ ಮಾತು? ಒಂದು ವರ್ಷ ಜೊತೆ ಆಗಿದ್ದ ನನ್ನ ಬಂಗಾರದಂತ ಹೆಂಡತಿನ ಮರಿಬೇಕಾ? ಹೆಂಗ್ ಮರಿಲಿ ಧನ್ಯಾರ, ಹೆಂಗ್ ಮರಿಲಿ? ಮರೆಯಲೇಬೇಕು ರುದ್ರ, ನಿನ್ನ ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಪ್ರಪಂಚವನ್ನು ಮರೆತು ಹೋಗುವಾಗ ನಾವು ಮಾಡಿಕೊಂಡ ಹೆಂಡತಿ ಎಷ್ಟು ತಿನ್ನದವಳು ನೋಡು. ನಮ್ಮಿಂದ ಮಾಯವಾದದ್ದನ್ನೆಲ್ಲ ನಾವು ಮರೆಯಲೇಬೇಕು.
ಮರೆಯಲು ನಿನ್ನ ಮನಸ್ಸಿನಲ್ಲಿ ನೀನು ದೃಢವಾದ ನಿರ್ಧಾರ ಮಾಡ್ಬೇಕು ರುದ್ರ, ನಿರ್ಧಾರ ಮಾಡ್ಬೇಕು. ಆಯ್ತ್ರಿ ದಣ್ಯಾರ, ಮಾಡಿಕೊಂಡ ಮಡದಿಯನ್ನು ಮರೆತರು ಮಡದಿ ನೀಡಿ ಹೋದ. ಈ ನನ್ನ ಮುದ್ದಾದ ಮಗಳ ಮುಂದಿನ ಭವಿಷ್ಯ ಆದ್ರೂ ಏನ್ರಿ ದಣ್ಯಾರ, ಭವಿಷ್ಯ ಆದ್ರೂ ಏನು? ನೋಡು ರುದ್ರ, ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ಹಾ, ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಈ ಮಗುವನ್ನು ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿನಲ್ಲಿ ಮಾಡಲು ಹಚ್ಚಬೇಡುವ. ಈ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಈ ಮಗು ನಿನ್ನದಲ್ಲೋ, ಈ ಮಗು ಕೂಡ ನನ್ನ ಮಗಳೆಂದು ಭಾವಿಸಿಕೊಳ್ತೇನೆ. ಈ ಮಗುವಿಗೆ ಬೇಕಾದ ಆಶ್ರಯ, ವಿದ್ಯೆ, ಊಟೋಪಚಾರದ ಖರ್ಚು ನಾನು ನೋಡ್ಕೊತೀನಿ. ನೋಡು, ತೆಗೆದುಕೋ 50,000 ರೂಪಾಯಿ ಹಣನ ನಿನ್ನ ಮಗಳ ವಿದ್ಯಾಭ್ಯಾಸ. ದಣ್ಯಾರ, ಈ ನಿಮ್ಮ ಉಪಕಾರನ ನಾನು ಯಾವ ಜನ್ಮದಾಗ ತೀರಿಸ್ಬೇಕ್ರಿ ದಣ್ಯಾರ, ಯಾವ ಜನ್ಮದಾಗ ತೀರಿಸ್ಬೇಕು? ರುದ್ರ, ಇದರಲ್ಲಿ ಉಪಕಾರದ ಮಾತೇನು ಬಂತು? ನೋಡು, ಬಡವನಿಗೆ ನೀಡುವ ಒಂದು ಹಿಡಿ ಅನ್ನ ಭಗವಂತನಿಗೆ ಸಲ್ಲಿಸಿದ ನೈವೇದ್ಯ ಕಣೋ, ನೈವೇದ್ಯ. ಉಂಡವರಿಗೆ ಉಣಿಸುವುದಕ್ಕಿಂತಲೂ ಹಸಿದು ಬಂದವರಿಗೆ ಅನ್ನವನ್ನು ಹಾಕ್ಬೇಕು, ಅನ್ನ ಹಾಕ್ಬೇಕು. ಅದು ನಿಜವಾದ ಮಾನವನ ಧರ್ಮ. ನೀನೀಗ ಎಲ್ಲವನ್ನು ಕಳೆದುಕೊಂಡು ಒಪ್ಪನಾಗಿ ನಿಂತಿದ್ದೀಯ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದ್ರೆ ಆ ಮಲ್ಲಿಕಾರ್ಜುನ ನನ್ನನ್ನು ಮೆಚ್ಚುತ್ತಾನೇನೋ, ಮೆಚ್ಚುತ್ತಾನ. ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡಿಯಪ್ಪ? ದಣ್ಯಾರ, ಇದ ಊರಾಗಂತರು ಯಾರ ಮನ್ಯಾಗ ಬಿಡು ದಣ್ಯಾರ. ನನ್ನ ಹೆಂಡತಿ ತಂಗಿ ದುಡಿಯಾಕಂತ ಬೆಂಗಳೂರು ಹೋಗಿ ಬಹಳ ವರ್ಷ ಆತ್ರಿ ದಣ್ಯಾರ. ಈ ನನ್ನ ಮಗಳನ್ನ ಅವ್ರ ಮನ್ಯಾಗ ಬಿಡ್ಬೇಕಂತ ವಿಚಾರ ಮಾಡಿ ದಣ್ಯಾರ. ನನ್ನ ಹೆಂಡತಿ ತಮ್ಮ ಕೂಡ ಅರವಿಂದ್ ಅಂತ ಅವ್ರ ಮನ್ಯಾಗ ಅದ ದಣ್ಯಾರ. ಇಬ್ರು ಜೊತೆಯಾಗಿ ಬೆಳಗಬಹುದು ಅಂತ ನನ್ನ ಆಸೆ ಇರು ದಣ್ಯಾರ. ಇಷ್ಟ ಮಾಡುವಂತ ಸದ್ಯದಲ್ಲಿ ನೀನು ಬೆಂಗಳೂರಿಗೆ ಹೊರಟು ಹೋಗು. ಈ ಮಗು ಇನ್ನೂ ಹಾಲು ಕುಡಿಯುವ ಹಸುಗೊಸು, ಹೆಚ್ಚು ಕ್ಷಣಗಳ ಕಾಲ ಇಲ್ಲಿರಿಸುವಂಥದ್ದು ಒಳ್ಳೇದಲ್ಲ. ಹಾ, ಹಾಗೆ ನೀನು ಬರುವಾಗ ಈ ಮಗುವಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಅಂತ ಅವರಿಗೆ ಚೆನ್ನಾಗಿ ಹೇಳ. ಆಯ್ತ್ರಿ ದಣ್ಯಾರ, ಅಷ್ಟ ಮಾಡ್ತನ್ರಿ ದಣ್ಯಾರ. ಹೋಗಿ ಬಾರಪ್ಪ. ನಗುತ್ತೈತಿ ದೈವಾಲಿ, ಅಳತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವಾಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರೋ ಮಾನವ, ಓ ವಿಧಿಯಾಟ ಕಂಡೋರ್ಯಾರೋ ಮಾನವ.